ಹಾಯ್ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ವಾರಣಾಸಿ. ವಾರಣಾಸಿಗೆ ಬಂದೆ. ಅರ್ಧ ಗಂಟೆ ಟ್ರೈನ್ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಟ್ರೈನ್ ಇಳ್ಕೊಂಬಿಟ್ಟು ಸ್ಟೇಷನಿಂದ ಸ್ವಲ್ಪ ದೂರ ನಿಲ್ಲಿಸಿದ್ದ. ಸೊ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ನಡ್ಕೊಂಬಂದು ಸ್ವಲ್ಪ ಮುಂದಕ್ಕೆ ಬಂದ್ವಿ. ಅದೇ ಟ್ರೈನ್ ಸ್ಟಾರ್ಟ್ ಮಾಡ್ಕೊಂಡು ಹೊಲ್ಟೇ ಬಿಟ್ಟು ಹೋಗ್ತಾಯಿತ್ತು ನೋಡಿ. ಇದೇ ಟ್ರೈನಾಗಿ ಬಂದಿದ್ದು, ಇದೇ ಟ್ರೈನೇ ಇವಾಗ. ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ವಾರಣಾಸಿ. ವಾರಣಾಸಿಗೆ ಬಂದೆ. ಅರ್ಧ ಗಂಟೆ ಟ್ರೈನ್ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಟ್ರೈನ್ ಇಳ್ಕೊಂಬಿಟ್ಟು ಸ್ಟೇಷನಿಂದ ಸ್ವಲ್ಪ ದೂರ ನಿಲ್ಲಿಸಿದ್ದ. ಸೊ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ನಡ್ಕೊಂಬಂದು ಸ್ವಲ್ಪ ಮುಂದಕ್ಕೆ ಬಂದ್ವಿ. ಅದೇ ಟ್ರೈನ್ ಸ್ಟಾರ್ಟ್ ಮಾಡ್ಕೊಂಡು ಹೊಲ್ಟೇ ಬಿಟ್ಟು ಹೋಗ್ತಾಯಿತ್ತು ನೋಡಿ. ಇದೇ ಟ್ರೈನಾಗಿ ಬಂದಿದ್ದು, ಇದೇ ಟ್ರೈನೇ ಇವಾಗ. ಕೊನೆಗೂ ನಡ್ಕೊಂಡು ಬಂದಪ್ಪಟ್ಟ ಇಲ್ಲ ಸ್ಟೇಷನಿಗೆ ಮುಚ್ಚಿಕೊಂಡು ಇರೋದಿಲ್ಲ ಅಂತ ನಾನಂತ. ಯಾವನೂ ಏನೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಮಾಡಿದೆ. ಅದು ಹಿಂಗೆ ಆಗ್ತವೆ. ಸೊ ಯಾರು ಏನೋ ಮಾಡ್ತಾರೆ ಅಂತ ಮಾಡೋಕೆ ಹೋಗ್ಬಿಟ್ರೆ ಇಂಥ ಹುಚ್ಚು ಎಲ್ಲ ಬೀಳ್ತವೆ. ಕಾಶಿ ವಿಶ್ವನಾಥ್ ಮಂದಿರ ಹತ್ರ ಹೋಗ್ತಾ ಇದ್ದೀನಿ. ಘಾಟದಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲರೂ ಹೋಗೋದು ಇದರಲ್ಲೇ ಹೋಗಿ ಏನು ನೋಡ್ಕೊಂಬಿಟ್ರಿ ಹೋಗಲೇ. ಭಾಳ ಶೇರಿಂಗ್ ಅಂತ ತಗೊಂಡು ಹೋಗುತ್ತೆ. ತುಂಬ ಕಮ್ಮಿ ರೇಟಿಗೆ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ರೂಮ್ ಮಾಡಿಬಿಟ್ಟು ಆಮೇಲೆ ಸೀದಾ ದರ್ಶನಕ್ಕೆ ಹೋಗ್ತೀನಿ. ಸದ್ಯಕ್ಕಂದು ರಾಮ ಮಂದಿರಕ್ಕೆ ಹೋಗ್ಬಿಟ್ಟು ಸಕ್ಕ ಸುಸ್ತಾಗ್ಬಿಟ್ಟು ಮಲ್ಕೋಬೇಕು. ಕಾಶಿ ವಿಶ್ವನಾಥ್ ಮಂದಿರಕ್ಕೆ ಪಾಸ್, ರೈಲ್ವೆ ಸ್ಟೇಷನ್ಗೆ ಪಾಸ್ ಭಯ. ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಇರ್ತಾರೆ, ಭಯ ನೋಡ್ಕೊಂಬಿಡ್ರಿ. ಸೊ ಶೇರಿಂಗ್ ಘಾಟದಲ್ಲಿ ಸೀದಾ ಬರಬೇಡಿ, ಸೀದಾ ಕಮ್ಮಿ ರೇಟಿಗೆ ತಗೊಂಡೋಗ್ಬಿಡ್ತಾರೆ. ಹಾಗೆ ಎಲ್ರಿಗೂ ನಮಸ್ಕಾರ. ರೂಮ್ ಮಾಡಿದ್ದೆ ಬೆಳಿಗ್ಗೆ ಬಂದು 500 ರೂಪಾಯಿ ರೂಮು, ಒಂದು ದಿನ 24 hours. ಸೊ ಬೆಳಿಗ್ಗೆ ನಾನು 6:30ಕ್ಕೆ ಮತ್ತೆ ಖಾಲಿ ಮಾಡಬೇಕು. ಸೊ ಆವಾಗಲೇ ವೀಡಿಯೋ ಮಾಡೋಣ ಅಂದ್ಕೊಂಡೆ. ಅಂದರೆ ಫುಲ್ ಸುಸ್ತಾಗ್ಬಿಡ್ತು. ಆಗ್ತಾನೆ ಇರಲಿಲ್ಲ. ಸ್ವಲ್ಪ ಮಕ್ಕೊಂಡ್ರೆ ಸಾಕಪ್ಪ ಅಂತ. ಸೊ 6 ಗಂಟೆ ಮಲ್ಕೊಂಡು ಇವಾಗ ಎದ್ದಿದ್ದೀನಿ. ಇವಾಗ ಹೋಗ್ಬಿಟ್ಟು ಕೈ ತೊಳ್ಕೊಂಡು ತಿಂಡಿ ತಿಂದು ಆಮೇಲೆ ನಮ್ಮ ಬೋಲೆನಾಥ ದರ್ಶನ ಮಾಡೋದು ಅಥವಾ ವೀಡಿಯೋ ಎಡಿಟ್ ಮಾಡಿಬಿಟ್ಟು ಅಯೋಧ್ಯೆದು ಬಿಟ್ಬಿಡ್ಲೋ ಏನು ಅಂತ ಸ್ವಲ್ಪ ಯೋಚನೆ ಮಾಡಿಬಿಡ್ತೀನಿ. ಸೊ ದಯವಿಟ್ಟು ನೋಡಿ, ಹಿಂಗಿದೆ ರೂಮ್ ಏನೋ ಚೆನ್ನಾಗಿದೆ, ಪರವಾಗಿಲ್ಲ. 4 ಜನ ಮಲ್ಕೋಬೋದು. ಬಂದರೆ ಗ್ರೂಪಲ್ಲಿ ಬಂದರೆ ಆರಾಮಾಗಿ ರೂಮ್ ಅಡ್ಜಸ್ಟ್ ಆಗುತ್ತೆ. ಸಿಂಗ್ ಎಲ್ಲ ಬಂದರೆ ಎಕ್ಸ್ಪೆನ್ಸಿವ್ ಜಾಸ್ತಿ ಆಗುತ್ತೆ. ಈಗ ಊಟನ ಹುಡುಕಿ ಸಾಕಾಗಿ ಇಷ್ಟು ಸಿಕ್ಕಿದೆ ನೋಡ್ರಪ್ಪ. ಇಲ್ಲಿ ಬಂದು ಎಲ್ಲಿ ನಾರ್ತ್ ಸೈಡ್ ಬಂದುಬಿಟ್ರೆ ಊಟನೇ ಅಡ್ಜಸ್ಟ್ ಆಗೋಲ್ಲ ಯಾವುದೇ ಕಾರಣಕ್ಕೂ. ಏನೇನೋ ಕೊಡ್ತಾರೆ. ಕೊನೆಗೂ ಇಲ್ಲಿ ನೋಡಿಕೊಂಬಂದೆ. ಎಕ್ಸ್ಪ್ಲೋರರ್ ಅಂದರೆ ಇಲ್ಲಿನ ಊಟನ ಎಕ್ಸ್ಪ್ಲೋರ್ ಮಾಡೋಕೆ. ಇಲ್ಲಿನ ಇದನ್ನೆಲ್ಲ ಸಂಸ್ಕೃತಿ ಬರುತ್ತೆ. ನನ್ನ ಕೈಲಿ ಹಾಕ್ಲೇ ಇಲ್ಲ, ಸುಸ್ತಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಊಟ ಮಾಡ್ತಾಯಿದ್ದೀನಿ. ನೋಡೋಣ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ. ಸೂಪರ್. ಸಕ್ಕತ್ತಾಗೈತೆ ಮಾತ್ರ ಊಟ, ಪರವಾಗಿಲ್ಲ. ಸೂಪರ್ ಆಗೈತೆ ಇವರು ಊಟ, ಚೆನ್ನಾಗಿ. ಎಲ್ಲ ಮಾಡಿಬಿಟ್ಟು ಸೀದಾ ಇವಾಗ ಕಾಶಿ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀನಿ. ಭೋಲೆನಾಥದೊಂದು ದರ್ಶನ ಆಗಿಬಿಟ್ರೆ ಎಲ್ಲ ಆರಾಮಾಗಿ ಏನೋ ವೀಡಿಯೋ ಮಾಡ್ಕೊಂಡಿಲ್ಲ. ಫಸ್ಟು ಕ್ಲೀನಾಗಿ ದರ್ಶನ ಮಾಡ್ಕೊಂಬರೋಣ ಅಂತ. ಸೊ ದರ್ಶನ ಆದಮೇಲೆ ಇನ್ನೊಂದು ಸರಿ ಎಲ್ಲ ಕ್ಲೀನಾಗಿ ಅಡ್ಡಾಡ್ಕೊಂಡು ಆಮೇಲೆ ಕ್ಲೀನಾಗಿ ವೀಡಿಯೋ ಮಾಡ್ತೀನಿ. ಯಾಕೆಂದರೆ ಅಯೋಧ್ಯೆಯಲ್ಲಿ ಹಿಂಗೆ ಆಯಿತು, ಕರೆಕ್ಟಾಗಿ ದರ್ಶನ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಮತ್ತೆ ಬೆಳಗ್ಗೆ ಇನ್ನೊಂದು ಸರಿ ಹೋಗಿ ದರ್ಶನ ಮಾಡಿದ್ದು. ಇದೇನೋ ಇಡ್ಲಿ
ಇಡ್ಲಿ ಅಂತ ಈ ಥರ ಐತೆ ಇಡ್ಲಿ. ಸೊ ಇದನ್ನು ಟೇಸ್ಟ್ ಮಾಡ್ತಾರೆ. ಇದೇನೋ ಇಡ್ಲಿ ಅಂತ ನೋಡ್ರಪ್ಪ, ಇಡ್ಲಿ ಅಂತಿದ್ರೆ ಹಿಂಗೈತೆ. ಸ್ವಲ್ಪ ಚೆನ್ನಾಗೈತೆ ಅಷ್ಟೇ. ಹೇಳ್ಕಣ ನಾನು ಇಡ್ಲಿ ಅಂದ್ರೆ ನಾನು ಇಡ್ಲಿ ಸಾಂಬಾರು ಕೊಡ್ತಾನೆ ಅಂದ್ಕೊಂಡೆ, ಇಡ್ಲಿ ಚಟ್ನಿ ಕೊಡ್ತಾನೆ ಅಂದ್ಕೊಂಡೆ. ಇದೇನೋ ರವೆ ಇದ್ದಂಗೆ ಐತೆ. ಕಮ್ಮಿ ರೇಟ್ 10 ರೂಪಾಯಿಗೆ, ಪರವಾಗಿಲ್ಲ, ಚೆನ್ನಾಗೈತೆ. ಬಟ್ ಫ್ರೆಶ್ ಅಲ್ಲ ಅಷ್ಟೇ, ಹಂಗಾಗಿ ಒಯ್ತು. ಎಲ್ಲ ಕಡೆನೂ ಎಲ್ಲರನ್ನೂ ಟೇಸ್ಟ್ ಮಾಡಲೇಬೇಕು. ಗಲ್ಲಿಯಲ್ಲೂ ದೇವಸ್ಥಾನ ಅದಾವ ಗುರು. ಕಾಶಿಯಾಗಂತೂ ಗಲ್ಲಿ ಒಳಗೂ ದೇವಸ್ಥಾನ ಇರ್ತದೆ. ಆ ಕಡೆ ತಿರುಗಿದ್ರು ಬರೀ ದೇವಸ್ಥಾನ ಇದ್ದಾವೆ. ದೇವಸ್ಥಾನ ದೇವಸ್ಥಾನ ದೇವಸ್ಥಾನ. ಇಲ್ಲಿ ನೋಡ್ರಿ, ಇಲ್ಲೂ ಕೂಡ ಚಿಕ್ಕದಂದ್ರೆ ಅದ ಮನೆ ಒಳಗೂ ಕೂಡ ಚಿಕ್ಕದಂದ್ರೆ ಚಿಕ್ಕ ದೇವಸ್ಥಾನ ಕಟ್ಟಿಸ್ಕೊಂಡವ್ರೆ. ಬರೀ ದೇವಸ್ಥಾನ ಅದ. ಕಾಶಿ ತುಂಬ ಬರೀ ದೇವಸ್ಥಾನನೇ.
स्वरूप रमन श्री बापू जी महाराज की, साई बाबा की, श्री श्री शोभा माता की, समस्त देवी देवताओं की, समस्त संत महात्मा ऋषियों की, भारत माता की, पार्वती पते ಎಲ್ಲ ಮುಗೀತು ಗುರು. ಆರತಿ ಎಲ್ಲ ಇವಾಗ ಜಸ್ಟ್ ಮುಗೀತು. ನಾನು ಸ್ವಲ್ಪ ಲೇಟಾಗಿ ಬಂದ್ಬಿಟ್ಟೆ, ನಿಂತ್ಕೊಳ್ಳೋಕೆ ಜಾಗ ಇರಲ್ಲ, ಅದಕ್ಕೆ ದೂರದಿಂದ ನಾನು ವಿಡಿಯೋ ಶೂಟ್ ಮಾಡಿದ್ದೀನಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ರಿ. ನಾನೇ ಕರೆಕ್ಟಾಗಿ ನೋಡೋಕ್ಕಾಗಿಲ್ಲ, ಬರೀ ಶೂಟ್ ಮಾಡಿದ್ದೆ ಆಗಿತ್ತು. ಸ್ವಲ್ಪ ನಾನೇ ಕರೆಕ್ಟಾಗಿ ನೋಡಲೇ ಇಲ್ಲ. ಸೊ ಇವಾಗ ಮಾಡಿ ಘಾಟಿಗೆ ಹೋಗ್ತಾವನಿ, ಅದು ಎಣ ಸುಡ್ತಾರಲ್ಲ ಅಲ್ಲಿ ನೋಡೋಕೆ ಹೋಗ್ತಾವನಿ. ಸೊ ಅದನ್ನು ನೋಡ್ಬಿಟ್ಟು ಆಮೇಲೆ ಮುಂದಿನ ಕಾರ್ಯ. ಸೊ ಒಂದು ಕ್ಯಾನ್ ಕೂಡ ತಗೊಂಡೆ, ಗಂಗೆ ಜಲ ತಗೊಂಡೋಗೋಣ ಮನೆಗೆ ಅಂತ. ಎಲ್ಲ ಹಿಡ್ಕೊಂಡು ಓಡಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಒಣ್ಣು ಕೈ ಕೊಟ್ಬಿಟ್ಟು ಬಂದಿದ್ದೀನಿ. ನೈಟ್ಗಿಂತ ಕಾಶಿ, ಡೇಗಿನ ಕಾಶಿ ನೈಟ್ ನೋಡ್ಗುರು ಸಖತ್ತಾಗಿರುತ್ತೆ. ಎಲ್ಲ ಥರದ್ದು ಅರ್ಥ ಆಗುತ್ತೆ ಇಲ್ಲಿದ್ದರೆ. ನೈಟ್ ನೋಡ್ಬೇಕು ಡೇಗಿಂತ. ಸೊ ನನಗಂತೂ ಡೇಗಿಂತ ನೈಟೇ ತುಂಬ ಅಂದ್ರೆ ತುಂಬ ಇಷ್ಟ ಆಗ್ತೈತೆ. ಸೊ ಡೇ ಅಂತೂ ಸಖತ್ ಅಂದರೆ ಸಖತ್ ಬಿಸಿಲಿತ್ತು. ಸೊ ಸುಸ್ತು ಬೇರೆ ಆಗ್ತಾಯಿತ್ತು. ಆದರೆ ಅಷ್ಟೊಂದು ಏನು ಇದು ಅನಿಸಿರಲಿಲ್ಲ. ಆದರೆ ನೈಟ್ ನೋಡ್ಕೊಡ್ಲೇ ಗೊತ್ತಾಗೋದು ಕಾಶಿಲಿ
ಏನು ಪ್ರತಿಯೊಂದಕ್ಕೂ ನಿಮಗೆ ಆನ್ಸರ್ ಸಿಗುತ್ತೆ. ಇಂಥದಕ್ಕೆ ಸಿಗಲ್ಲ ಅನ್ನಂಗಿಲ್ಲ. ಪ್ರತಿಯೊಬ್ಬರು ಚಿಕ್ಕ ಚಿಕ್ಕ ಹುಡುಗರು ಸಮೇತ ಶಿವನ ವೇಷ ಹಾಕಿರ್ತಾರೆ. ಆಮೇಲೆ ದೊಡ್ಡವರು ಸಾಧು ಸಂತರು ಏನಕ್ಕೋಸ್ಕರ ಹೊಡೆದಾಡ್ತಿದೀವಪ್ಪ, ಏನಕ್ಕೆ ಏನು ಮಾಡ್ತಿದೀವಿ ಅಂತಾನೆ ಎಲ್ಲದಕ್ಕೂ ಇದಕ್ಕೋಸ್ಕರನ ನಾವು ಇಷ್ಟೆಲ್ಲ ಹೊಡೆದಾಡ್ತಿರೋದು ಅನ್ನೋ ರೇಂಜಿಗೆ ಫೀಲ್ ಆಗ್ಬಿಡುತ್ತೆ. ಆಗ್ಬಿಡೋ ನಾವು ಸನ್ಯಾಸಿನ ಎಲ್ಲ ಬಿಟ್ಬಿಟ್ಟು ಅನ್ನಿಸ್ಬಿಡುತ್ತೆ. ಸೊ ಒಂದು ಸರಿನಾದ್ರೂ ನಿಮ್ಮ ಲೈಫ್ ಟೈಮಲ್ಲಿ ಕಾಶಿಗೆ ಒಂದ್ಸರಿ ಬಂದು ಹೋಗ್ಬಿಡ್ರಿ. ಈಗ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಹೋಗ್ಬೇಕು ನೆಕ್ಸ್ಟು. ಈಗ ಸದ್ಯಕ್ಕೆ ಆ ಘಾಟ್ ನೋಡಿ, ಸದ್ಯಕ್ಕೆ ಘಾಟ್ ಗೇಟ್ ನೋಡ್ಕೊಂಬಂದ್ಬಿಟ್ಟು ಆಮೇಲೆ ಸ್ಕೂಬಲ್ಲಿ ಹೋಗ್ತೀನಿ. ಸೊ ಒಂದು ಸರಿನಾದ್ರು ಲೈಫ್ ಟೈಮಲ್ಲಿ ದಯವಿಟ್ಟು ಕಾಶಿಗೆ ಬಂದು ಹೋಗ್ರಿ, ಎಲ್ಲ ಕ್ಲೀನಾಗಿ ಅರ್ಥ ಆಗ್ಬಿಡುತ್ತೆ. ಒಳಗಡೆ ಮೊಬೈಲ್ ಅಲೋ ಇಲ್ಲ, ಅದಿಲ್ಲ ಇದಿಲ್ಲ ಅಂದರು. ಅಲ್ಲಿ ನೋಡ್ರೆ ಸುಮಾರು ಜನ ತಗೊಂಬಂದ್ಬಿಟ್ಟಿದ್ರು. ಸೊ ನಾನು ಕೂಡ ಅರ್ಧಕ್ಕೆ ತಗೊಂಡು ಹೋಗೋಣ ಅಂತೇಳಿ ತಗೊಂಡು ಹೋದೆ. ಆದರೆ ಮೈಕ್ ನೋಡ್ರಿ ಯಾವುದೋ ಕಿತ್ತೋಗಿರೋ ಮೈಕ್ ತೊಗೊಂಡ್ಬಿಟ್ಟಿದ್ದೆ ನಾನು. ಅದಕ್ಕೋಸ್ಕರ ಯಾವುದು ಕೂಡ ಸರಿಯಾಗಿ ರೆಕಾರ್ಡ್ ಆಗಿಲ್ಲ. ಅದಕ್ಕೋಸ್ಕರ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡೋ ಪರಿಸ್ಥಿತಿ ಬಂದ್ಬಿಡ್ತು ನಂದು. ಇಲ್ಲಾಂದರೆ ಸಖತ್ತಾಗಿ ಎಲ್ಲದು ತುಂಬ ಕ್ಲೀನಾಗಿ ಮಾತಾಡಿದ್ದು ಎಲ್ಲ ಚೆನ್ನಾಗಿತ್ತು. ಆದರೆ ಏನು ಮಾಡ್ತೀರ, ನನ್ನ ಟೈಮ್ ಸರಿ ಇಲ್ಲ ಅಷ್ಟೇ. ಸೊ ಕಾಶಿಗೆ ಮಾತ್ರ ದೇವರಾಣೆ ಆ ಶಿವಪ್ಪನೇ ನೋಡಿದಷ್ಟು ಖುಷಿ ಆಗ್ತಿತ್ತು ನನಗಂತೂ. ಅಷ್ಟು ಅಂದರೆ ತುಂಬ ಜನ ಇದ್ದರು. ಆದರೆ 2 ಟೈಮು ಕೂಡ ಹೋಗಿದ್ದೆ ನಾನು. ಡೇಗೂ ಕೂಡ ಹೋಗಿದ್ದೆ. ಡೇ ಅಷ್ಟೊಂದು ಜನ ಕಮ್ಮಿ ಇದ್ದರು. ಬಟ್ ನೈಟ್ ಕೂಡ ತುಂಬ ಜನ ಬಂದಿದ್ದರು. ಆರತಿ ಎಲ್ಲ ನೋಡ್ತಾ ಇದ್ರಲ್ಲ, ಸೊ ಹಂಗಾಗಿ ತುಂಬ ಜನ ಬಂದಿದ್ದರು. ಒಂದು ಸತಿನಾರು ಲೈಫಲ್ಲಿ ವಿಸಿಟ್ ಕೊಡಿ. ಹೊರಗಡೆಯಿಂದ ಈ ಥರ ಇದೆ ನೋಡಿ. ಇಲ್ಲೆಲ್ಲ ಒಳಗಡೆ ಮೇನು, ಅಂದರೆ ಫುಲ್ ಒಳಗಡೆ ಅಲ್ಲ, ಸ್ವಲ್ಪ ಇಲ್ಲಿಂದನೇ ಕ್ಯೂ ಸ್ಟಾರ್ಟ್ ಆಗುತ್ತೆ. ಕ್ಯೂ ಮಾತ್ರ ಇಲ್ಲಿಂದನೇ ಇದೆ. ನಾನು ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತ ತಗೊಂಬಂದೆ. ಬಟ್ ಅಲ್ಲಿ ಕ್ಯೂ ನೋಡ್ರೆ ಸ್ವಲ್ಪ ಭಯ ಆದಂಗೆ ಆಯಿತು ನನಗೆ. ಸೊ ಇನ್ನೊಂದು ಸರಿ ಹೋಗೋಕ್ಕೆಲ್ಲ ಆಗಲಿಲ್ಲ. ಅದಕ್ಕೋಸ್ಕರ ಇಲ್ಲೇ ಎಲ್ಲ ತೋರಿಸ್ತಾ ಇದ್ದೀನಿ. ಇಲ್ಲಿ ಗಂಟು ಒಳಗಂಡೂ ತಗೊಂಡು ಹೋಗ್ಬೋದು, ಕೆಲವೊಬ್ರು ತರ್ತಾರೆ. ಬಟ್ ಜಾಸ್ತಿ ಜನ ಇದ್ದರೆ ಬಿಡಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಬಟ್ ಇಲ್ಲಿವರೆಗೂ ಅಂತೂ ತೊಂದರೆ ಇಲ್ಲ, ಆರಾಮಾಗಿ ತಗೊಂಬರ್ಬೋದು. ತುಂಬ ಚೆನ್ನಾಗಿದೆ. ವಿಶ್ವನಾಥನ ಬಗ್ಗೆ ಏನು ಹೇಳ್ಬೇಕು ಅಂತ ಎಲ್ಲರಿಗೂ ಗೊತ್ತಿರೋದು, ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇದ್ರ ಹಿಂದೆ ಅಂತೂ ನಿಂತ್ಕೊಂಡು ಎಲ್ಲರೂ ಆ ವಿಗ್ರಹದ ಮುಂದೆ ಎಲ್ಲರೂ ಕೂಡ ಫೋಟೋ ತೆಗೆಸ್ಕೊತಾ ಇದ್ರು. ಭಾರತ್ ಮಾತೆದು ಕೂಡ ಒಳಗಡೆ ಮಾಡಿದ್ದಾರೆ. ಇದೆಲ್ಲ ರೀಸೆಂಟಾಗಿ ಇತ್ತೀಚೆಗೆಲ್ಲ ಡೆವಲಪ್ಮೆಂಟ್ ಮಾಡ್ತಾ ಇರೋದು. ಆಮೇಲೆ ಮಸೀದಿ ಕೂಡ ಅದನ್ನು ಆರಾಮಾಗಿ ವೀಕ್ಷಣೆ ಮಾಡ್ಬೋದು, ಅಷ್ಟು ಕ್ಲೀನಾಗಿದೆ ಅದು. ಬಟ್ ಅಲ್ಲೆಲ್ಲ ಸೆಕ್ಯೂರಿಟಿ ಇರುತ್ತೆ, ಯಾರಿಗೂ ಕೂಡ ಫೋಟೋ ಗೀಟ ಏನೂ ತೆಗಿಯೋಕ್ಕೆ ಬರೋಲ್ಲ. ಇಲ್ಲಿಂದನೇ ಝೂಮ್ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ದೇವಸ್ಥಾನನ. ಆದಷ್ಟು ಮಟ್ಟಿಗೆ ನೋಡ್ಕೊಂಬಿಡ್ರಿ. ಸೊ ಝೂಮಿಂಗ್ ಸ್ವಲ್ಪ ಚೆನ್ನಾಗಿ ಬಂದಿರ್ಬೋದು. ಆಗ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ವಿಶ್ವನಾಥ್ ಮಂದಿರ. ತುಂಬ ಖುಷಿ ಆಗ್ಬಿಡ್ತು ನನಗಂತೂ ನೋಡಿ. ನೀವೇ ನೋಡ್ತಿದ್ದಾರೆ ನೋಡಿ, ಇದು ಬೆಳಗ್ಗೆ ಹೋದಾಗ ಇಷ್ಟೊಂದು ಜನ ಇರಲಿಲ್ಲ. ಆರಾಮಾಗಿ ಫ್ರೀಯಾಗಿ ಹೋಗ್ತಿದ್ವಿ. ಆದರೆ ಇವಾಗ ನೋಡಿ ಎಷ್ಟು ದೊಡ್ಡ ಕ್ಯೂ ನಿಂತ್ಕೊಂಡ್ಬಿಟ್ಟಿದೆ. ಯಾಕೆಂದರೆ ಆರತಿ ನೋಡೋರೆಲ್ಲ ಪ್ರತಿಯೊಬ್ಬರು ಕೂಡ ಇಲ್ಲಿಗೆ ಬಂದು ಹೋಗ್ತಾರೆ ದೇವಸ್ಥಾನಕ್ಕೆ ಇನ್ನೊಂದು ಸರಿ ಅಂತ. ಸೊ ರಿಪೀಟರ್ಸ್ ವ್ಯೂವರ್ಸ್ ಕೂಡ ಜಾಸ್ತಿ ಜನ ಇರ್ತಾರೆ ಇಲ್ಲಿ, ತುಂಬ ಜನ ನೋಡ್ತಾರೆ. ಆಮೇಲೆ ಫಾರಿನರ್ಸು ಕೂಡ ತುಂಬ ಜನ ಬಂದಿದ್ದರು. ಆವಾಗ ನಾನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಅಂದರೆ ಏನೋ ಒಂಥರ ಕಾಶಿಗೆ ಬಂದರೆ ಆ ಮನಸ್ಸಿಗೆ ಆಗೋ ನೆಮ್ಮದಿನೇ ಬೇರೆ. ನಾನಂತೂ ಇನ್ನೊಂದು ಸಲ ಯಾವಾಗ ಬರ್ತೀನಪ್ಪ ಅನ್ನಿಸ್ತಾ ಇದೆ. ಸೊ ದೇವರು ಆಶೀರ್ವಾದ ಇದ್ದರೆ ಇನ್ನೊಂದು ಸರಿ ಅಂತೂ 101% ಹೋಗ್ತೀನಿ. ಈ ವರ್ಷ ಅಲ್ಲ ಅಂದರೆ ಮುಂದಿನ ವರ್ಷನಾದರೂ ಹೋಗ್ತೀನಿ. ನನಗಂತೂ ತುಂಬ ಖುಷಿ ಆಗ್ತದೆ ನೋಡಿ. ಹಿಂಗೆ ಕಾಣಿಸುತ್ತೆ ಇದು ಇಲ್ಲಿ ಗಂಟ. ಇದು ಈ ಥರ ಇದೆ. ಅಂದರೆ ಏನೋ ಒಂಥರ ನೆಮ್ಮದಿ ಇರುತ್ತೆ ಒಳಗಡೆ ಹೋಗ್ತಾ ಇದ್ದರೆ. ಇದೇ ಮಣಿಕಂಠ ಘಾಟು. ಇದು ಕಾಶಿನ ವಿಶ್ವನಾಥ್ ದೇವಸ್ಥಾನದ ಮುಂದೆನೇ ಇದೆ. ಅದೇ ನಂದು ಇದೆಲ್ಲ ನಂದೇ, ಇದು ನನ್ನಿಂದನೇ ಆಯಿತು, ಅದು ಇದು ಅಂತ ಹೇಳ್ಬಿಟ್ಟು ನಾನು ಅಷ್ಟು ಚೆನ್ನಾಗಿದ್ದೀನಿ ಇಷ್ಟು ಚೆನ್ನಾಗಿದ್ದೀನಿ ಅಂತ ಎಷ್ಟು ಕೊಚ್ಚಿಗಂತಿರ್ತೀವಲ್ಲ, ಇಲ್ಲಿಗೆ ಒಂದು ಸರಿ ಬಂದು ಹೋದ್ವಲ್ಲ, ಎಲ್ಲ ಅಹಂಕಾರನೋ ಪ್ರತಿಯೊಂದನ್ನು ಕೂಡ ಸುಟ್ಟಾಕ್ಬಿಡ್ತೀವಿ ಇಲ್ಲೇ. ಅಷ್ಟೊತ್ತು ಅಂದರೆ ಅಲ್ಲಿ ಅಗೋರಿಗಳು ಒಬ್ಬೊಬ್ರು ಇದ್ದರು ಅಷ್ಟೇ. ಅಷ್ಟು ನೆಮ್ಮದಿ ಇರುತ್ತೆ ಈ ದೇವಸ್ಥಾನಕ್ಕೆ ಬಂದುಬಿಟ್ರೆ. ನನಗಂತೂ ತುಂಬ ಖುಷಿ ಆಗ್ತೈತೆ. ಅಗೋರಿಗಳ್ದು ಕೂಡ ವೀಡಿಯೋ ಮಾಡೋದಂತ ಟ್ರೈ ಮಾಡಿದೆ. ಬಟ್ ಅವರು ಬೈದುಬಿಟ್ರು. ನಾನು ಅದಕ್ಕೆ ಕ್ಯಾಮ್ರಾನೇ ಆಫ್ ಮಾಡಿಬಿಟ್ಟಿದ್ದೆ ಅವಾಗ. ಸೊ ಇವಾಗೆಲ್ಲ ದೂರ ನಿಂತ್ಕೊಂಡು ಅವ್ರು ಒಂಚೂರು ಕ್ಯಾಪ್ಚರ್ ಮಾಡೋದು ಅಷ್ಟೇ. ಅಂದರೆ ದಿನಕ್ಕೆ ಎಷ್ಟು ಹೆಣಗಳನ್ನ ಸುಡ್ತಾರೆ ಇಲ್ಲಿ ಅಂತ ಗೊತ್ತೇ ಆಗಲ್ಲ ನೋಡಿ. ಎನಿ ಟೈಮ್ 24 ಅವರ್ಸು ಕೂಡ ಉರಿತಾನೆ ಇರುತ್ತೆ. ಆಮೇಲೆ ಇಲ್ಲಿ ಅಗೋರಿಗಳು ಕೂಡ ಯಾರು ಹೋಗ್ಬಿಟ್ಟು ಅವ್ರ ಹತ್ರ ಆಶೀರ್ವಾದ ಎಲ್ಲ ತೊಗೊತಾ ಇದ್ರು. ದುಡ್ಡು ಕೊಡೋರು ಕೊಡ್ತಾಯಿದ್ರು, ಹಂಗೇನೆ ಹೋಗ್ತಾಯಿದ್ರು ಕೂಡ. ಆಮೇಲೆ ಕ್ಯಾಮ್ರಾ ಎತ್ತಾಗಿರಲಿಲ್ಲ, ಎಲ್ಲ ಬೈತಾಯಿದ್ರು. ಅದಕ್ಕೋಸ್ಕರ ನಾನು ಕ್ಯಾಮ್ರಾ ಕೂಡ ತೆಗಿಯೋಕೆ ಆಗ್ತಾ ಇರಲಿಲ್ಲ. ಅಂದರೆ ಎಷ್ಟು ನೋಡಿ, ನೀವೇ ನೋಡ್ತಾ ಇದ್ದೀರಾ ಎಷ್ಟು ಮರಗಳು ತರ್ತಾ ಇದ್ದಾರೆ. ಅಲ್ಲಂತೂ ರಾಶಿ ಹೊಟ್ಟಿದ್ದಾರೆ. ಅಷ್ಟು
ಹೆಣಗಳು ಸುಡ್ತಾ ಇರ್ತಾರೆ ಪ್ರತಿ ದಿನ. ಪ್ರತಿ ಒಂದು ದಿವಸ ನಾನು ಹೋಗಿದ್ದ ದಿನದಿಂದ ಒಂದು ಸರಿನೂ ಯಾವ್ದಾದ್ರು ಒಂದರ ಆ ರೀತಿ ನೋಡಲೇ ಇಲ್ಲ. ಸುಡ್ತಾ ಇರ್ತಾರೆ, ಇನ್ನೊಂದು ತರ್ತಾ ಇರ್ತಾರೆ, ಮತ್ತು ಸುಡ್ತಾ ಇರ್ತಾರೆ, ಮತ್ತು ಅದು ನೀರೊಳಗೆ ಬಿಡ್ತಾ ಇರ್ತಾರೆ, ಅದನ್ನು ಗಂಗಾ ಜಲದೊಳಗೆ ಬುದ್ಧಿನ ಹೋಗ್ತಾ ಇರ್ತಾರೆ. ಅಂದರೆ ನನಗೆ ಅಷ್ಟು ತುಂಬ ಅಂದರೆ ತುಂಬ ಭಯ ಆಗ್ತಿತ್ತು ಬೇರೆ ಕಡೆ ಎಲ್ಲರೂ ನೋಡ್ಬೇಕಾರೆ. ಬಟ್ ಇಲ್ಲಿ ನೋಡ್ಬೇಕಾದ್ರೆ ಮಾತ್ರ ಒಂದು ಚೂರು ಕೂಡ ಭಯ ಆಗ್ತಿರಲಿಲ್ಲ ನನಗಂತೂ. ತುಂಬ ನೆಮ್ಮದಿಯಾಗಿತ್ತು ನನಗೆ ಮಾತ್ರ. ತುಂಬ ಅಂದರೆ ತುಂಬ ನೆಮ್ಮದಿಯಾಗಿ ಕಾಣಿಸ್ತಾ ಇದ್ದೆ ನಾನು ಮಾತ್ರ ಅಲ್ಲಿ. ಸೊ ದಯವಿಟ್ಟು ನಿಮ್ಮ ಕೈಲಿ ಆದರೂ ಕೂಡ ಒಂದು ಸರಿ ಹೋಗ್ಬಿಟ್ಟು ಬನ್ನಿ. ಏನೇ ನೋವಿದ್ರೂ ಕೂಡ ಎಲ್ಲ ಮರಿತೀರ, ಇದು ನನ್ನ ಗ್ಯಾರಂಟಿ ಕೊಡಬಲ್ಲೆ. ಒಂದು ಸರಿ ಕಾಶಿಗೆ ಹೋಗಿ ಬನ್ನಿ. ಎಲ್ಲಿಗೆ ಹೋಗ್ತಿರೋ ಬಿಡ್ತಿರೋ ಹೋಗಿ. ಜಾಸ್ತಿ ಎಷ್ಟು ಖರ್ಚಾಗಲ್ಲ. ನಿಮಗೆ ಕಮೆಂಟ್ ಮಾಡಬೇಕಾದ್ರೆ ತಿಳಿಸಿ ಎಷ್ಟಾಯಿತು ಅಂತ. ಎಷ್ಟು ರೂಪಾಯಿ ಆಯಿತು ಅಂತ ಪ್ರತಿಯೊಂದು ರೂಪಾಯಿಂದ ಕೂಡ ನಾನು ಲೆಕ್ಕ ಕೊಡ್ತೀನಿ ನಿಮಗೆ. ಆರಾಮಾಗಿ ಒಂದು 10,000 ರೂಪಾಯಿ ಇದ್ದರೆ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು. ಸೊ ಮನೆಗೆ ಹೋಗೋಣ ಅಂತೇಳಿ ಹೊರಡ್ತಾ ಇದ್ದೆ. ಗಂಗಾಜಲ ತಗೋಣ ಅಂತೇಳಿ ಬಾಟ್ಲಿ ಇಟ್ಟಿದ್ನಲ್ಲ, ಆ ಬಾಟ್ಲಿ ಅವನು ಎತ್ಕೊಂಡು ಹೋಗ್ಬಿಟ್ಟಿದ್ದ. ಅಲ್ಲಿ ಸುಮಾರು ಹೊತ್ತು ಕೂತ್ಕೊಂಡಿದ್ದೆ ಕೂಡ. ಆಮೇಲೆ ಕೂತ್ಕೊಂಡಿದ್ದಾಗ ಅವ್ರು ಪೊಲೀಸ್ನವರೆಲ್ಲ ತುಂಬ ಅಂದರೆ ತುಂಬ ಟೈಮ್ ಆಗಿತ್ತು ಕೂಡ ಆಲ್ರೆಡಿ. ಅದಕ್ಕೆ ಅವರೆಲ್ಲ ಪೊಲೀಸ್ನವ್ರು ಬಂದು ಹೋಗ್ರಿ ಅಂತಿದ್ರು. ಅಲ್ಲಿ ಕೂತ್ಕೊಂಡವ್ರನ್ನೆಲ್ಲ ಎಬ್ಬರಿಸ್ತಾ ಇದ್ರು. ಸೊ ಅದಕ್ಕೆ ಕೂಡ ನಾನು ಕೂಡ ಹೊರಟೆ. ಅಂದರೆ ಅಲೆಗಳು ಜಾಸ್ತಿ ಆಯ್ತು, ನೀರೇನು ಕಮ್ಮಿ ಇದು. ಬಟ್ ಅವ್ರಿಗೆ ಭಯ, ಏನಾರು ಸೂಸೈಡ್ ಮಾಡ್ಕೊಂಬಿಡ್ತಾರೆ ಏನಾರು ಅಂತ. ಮತ್ತು ಅವ್ರಿಗೆ ಅಲ್ವಾ ತಲೆನೋವು. ಸೊ ಅದಕ್ಕೋಸ್ಕರ ಅವ್ರು ಹೋಗ್ರಿ ಅಂತ ಬೈತಾಯಿದ್ರು. ಅದಕ್ಕೆ ನಾನು ಕೂಡ ಎದ್ದು ಬಂದೆ. ಟೈಮ್ ಆಗಿತ್ತು, ತುಂಬ ಕೂಡ ಸುಸ್ತು ಕೂಡ ಆಗಿತ್ತು. ಸೊ ದಯವಿಟ್ಟು ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗಿ ಬನ್ನಿ ಸರ್. ನಾನೆಲ್ಲಾರ ಕಾಶಿಲಿಲ್ಲಾರ ಮಿಸ್ಸಾಗಿ ರೂಮ್ ಮಾಡಿಲ್ಲ ಅಂದ್ಕೊಳ್ಳಿ, ಆರಾಮಾಗಿ ಮಲ್ಕೊಂಬಿಡ್ತಿದ್ದೆ ಗುರು. ಇಲ್ಲಿ ಮಾತ್ರ ಅಷ್ಟು ಖುಷಿ ಆಗ್ತಿತ್ತು ನನಗಂತೂ. ಇಲ್ಲೇ ಮಲ್ಕೊಂಬಿಡೋಣ ಅಂತ ಏನು ಮಾಡ್ತೀರ ಅದ್ರ ರೂಮ್ ಮಾಡಿಬಿಟ್ಟಿದ್ದೆ. ಆಮೇಲೆ ಎಲ್ಲ ಐಟಮ್ಗಳೆಲ್ಲ ಅಲ್ಲೇ ಇಟ್ಬಿಟ್ಟಿದ್ನ. ಪವರ್ ಬ್ಯಾಂಕು ಅದು ಇದು ಅಂತೇಳಿ ಬಟ್ಟೆ ಗಿಟ್ಟೆ ಎಲ್ಲ ಅಲ್ಲೇ ಇಟ್ಬಿಟ್ಟಿದ್ದೆ. ಇಲ್ಲ ಅಂದಿದ್ರೆ ಅಂದ್ಕೊಳ್ಳಿ ಇಲ್ಲೇ ದಬಾಕೊಂಬಿಡ್ತಿದ್ದೆ ನಾನಂತೂ. ಅಷ್ಟು ನೆಮ್ಮದಿಯಾಗಿತ್ತು ಮಾತ್ರ. ನಾನು ಅಯೋಧ್ಯ, ಕಾಶಿ, ಮಥುರಾ ಈ 3ರಲ್ಲೂ ಬರೀ ಲಸ್ಸಿ ಕುಡ್ದೆ ಜೀವನ ಮಾಡ್ಬಿಡ್ತೀನಿ ಗುರು. ಲಸ್ಸಿ ಅಂತೂ ಸಖತ್ತಂದರೆ ಸಖತ್ತಾಗಿರುತ್ತೆ ಮಾತ್ರ. ಈ ಸೈಡು ಅದು ಏನು ಹಂಗಿರುತ್ತಪ್ಪ ಅಂದರೆ ಇನ್ನೂ ಎಷ್ಟು ಕೊಟ್ಟರು ಕುಡಿತಾನೇ ಇರ್ಬೇಕು ಅನಿಸ್ತೈತೆ. ಅಷ್ಟು ಚೆನ್ನಾಗಿರುತ್ತೆ ಲಸ್ಸಿ ಮಾತ್ರ. ಮಿಸ್ಸಾಗಿ ಯಾರಾದರೂ ಹೋದರೆ ಲಸ್ಸಿ ಕುಡಿದಲ್ಲೇ ಯಾವುದೇ ಕಾರಣಕ್ಕೂ ವಾಪಸ್ ಬರಬೇಡ್ರಿ. 50 ರೂಪಾಯಿ 60 ರೂಪಾಯಿ ಅಷ್ಟೇ. ಫುಲ್ಲಾದರೆ 70 ರೂಪಾಯಿ, ಆಫ್ ಆದರೆ 50 ರೂಪಾಯಿ ಅಂತೇಳಿ ಇದು ಮಾಡ್ತಾರೆ. ಹಿಂಗಿರುತ್ತೆ. ಆದರೆ ಅದು ನೋಡ್ತಾ ಇದ್ರೆ ಎಷ್ಟು ಕೊಟ್ಟರು ಕುಡಿತಾನೇ ಇರಬೇಕು ಅನಿಸುತ್ತೆ. ಅದು ಸ್ವಲ್ಪ ಕೊನೆಗೂ ಕಷ್ಟಪಟ್ಬಿಟ್ಟು ಆ ಹೋಟ್ಲು ಈ ಹೋಟ್ಲು ಅಂತ ಎಲ್ಲ ಕಡೆ ತಿರುಗಿ ಒಂದು ಹತ್ರ ಇಡ್ಲಿ ಕೂಡ ಸಿಕ್ಬಿಡ್ತು. ತುಂಬ ಖುಷಿ ಆಯಿತು. ಆದರೆ ಏನು ಮಾಡ್ತೀರಾ, ಕಲ್ಲಾಗಿದ್ದು ಇಡ್ಲಿ ಒಂದು ಸ್ವಲ್ಪನೂ ಕೂಡ ಚೆನ್ನಾಗಿರಲಿಲ್ಲ. ಚಟ್ನಿ ಕೂಡ ಚೆನ್ನಾಗಿರಲ್ಲ, ಒಂಥರ ಸ್ಮೆಲ್ ಬರ್ದಂಗೆ ಬರ್ತಾಯಿತ್ತು. ಅಡ್ಜಸ್ಟ್ ಮಾಡ್ಕೊಂಡು ಅದನ್ನೇ ತಿಂದ್ಬಿಟ್ಟೆ. ಸೊ ಇವಾಗ ಏನೂ ಇಲ್ಲ, ಸೀದಾ ಆಫ್ ಮಾಡಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬೆಳಗ್ಗೆ ಎದ್ಬಿಟ್ಟು ಸೀದಾ ಟ್ರೈನಿಗೆ ಎದ್ದು ಹೋಗ್ತಾ ಇರೋದೆ. ಸೀದಾ ಊರ ಕಡೆಗೆ ಅಥವಾ ಬೇರೆ ಯಾವ್ದಾರ ಇದಕ್ಕಿದ್ರೆ ಹೋಗೋದು, ಇಲ್ಲಾಂದರೆ ಸೀದಾ ಊರ ಕಡೆಗೆ ಬರ್ತಾ ಇರೋದೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಂಗೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮಂಥವ್ರಿಗೆ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಕೂಡ ಯಾರಿಗಾರು ವಿಡಿಯೋ ಇಷ್ಟ ಆದರೆ ಆದಷ್ಟು ಮಟ್ಟಿಗೆ ಶೇರ್ ಮಾಡಿ. ಫುಲ್ ಇನ್ಫಾರ್ಮೇಷನ್ ಇನ್ನೊಂದು ಸರಿ ಕೊಡ್ತೀನಿ, ಎಷ್ಟಾಯಿತು ಎಷ್ಟು ಅಮೌಂಟ್ ಆಯಿತು ಅಂತ. ದಯವಿಟ್ಟು ನಮ್ಮಂಥವ್ರಿಗೂ ಸ್ವಲ್ಪ ಸಪೋರ್ಟ್ ಮಾಡ್ರಪ್ಪ. ಯಾರ್ಯಾರಿಗೋ ಸಪೋರ್ಟ್ ಮಾಡ್ತೀರಂತೆ. ದಯವಿಟ್ಟು ವಿಡಿಯೋ ನೋಡಿ ಹಂಗೆ ಹೋಗೋಕೆ ಹೋಗಬೇಡಿ. ಒಂದೇ ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿಲ್ಲ ಅಂದ್ರೂ ಬೇಜಾರು ಮಾಡ್ಕೋಬೇಡಿ, ಇನ್ನೊಂದು ನಾನು ಹೊಸ್ದಾಗಿ ಮಾಡ್ತಾ ಇರೋದು. ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮ ಜನ ಎಲ್ಲೋದ್ರೂ ಬದಲಾಗಲ್ಲ ಅಂತ ನಿಮಗೂ ಗೊತ್ತಿತ್ತು. ಆದರೆ ಇದು ರೈಲ್ವೆ ಸ್ಟೇಷನ್ ಬೆಳಗ್ಗೆ ಎದ್ದು ಹೋಗೋಣ ಅಂತ ಬಂದೆ, ಆದರೆ ಅಲ್ಲಿ ಬಟ್ಟೆನೇ ಒಣಗ್ತಿದ್ರು. ಇದಲ್ವೇ ನಮ್ಮ ಇಂಡಿಯಾ. ಜೈ ಹಿಂದ್, ಜೈ ಕರ್ನಾಟಕ.